ಸಿಲಿಕಾನ್ ಸಿಟಿಯ ಕಸದ ಬಿಕ್ಕಟ್ಟಿಗೆ ಇಂದು ಸಿಗಲಿದ್ಯಾ ಪರಿಹಾರ? ಹಾಗಿದ್ರೆ ಆಟೋ ಚಾಲಕರು ಹಾಗೂ ಸಹಾಯಕರ ಪ್ರತಿಭಟನೆಗೆ ಇಂದು ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಈಗ. ಯಾಕಂದ್ರೆ ಏಪ್ರಿಲ್ 1ರಿಂದ ಕಸ ವಿಂಗಡಿಸಿದಂತಹ ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರ ಏನಾದರೂ ಫಿಕ್ಸ್ ಮಾಡುತ್ತಾ? ಎಸ್, ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಕಸದ ಬಿಕ್ಕಟ್ಟು ಏನಾಗ್ತಾ ಇದೆ, ಅದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಜನರಿಗೂ ಕೂಡ. ಜನ ಹೇಗೆ ಬೇಕೋ ಹಾಗೆ ಕಸವನ್ನ ಹಾಕ್ತಾ ಇದ್ದಾರೆ. ಆಟೋ ಚಾಲಕರು ಹಾಗೂ ಸಹಾಯಕರ ಪ್ರತಿಭಟನೆಗೆ ಇವತ್ತೇನಾದ್ರೂ ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಏಪ್ರಿಲ್ 1ರಿಂದ ಕಸ ವಿಂಗಡಿಸಿದಂತಹ ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರ ಏನಾದರೂ ಫಿಕ್ಸ್ ಮಾಡುತ್ತಾ? ಅಧಿಕಾರಿಗಳು ಗುತ್ತಿಗೆದಾರರ ನೇತೃತ್ವದಲ್ಲಿ ಇಂದು ನಡೆಯಲಿರುವಂತಹ ಮಹತ್ವದ ಸಭೆಯಲ್ಲಿ BSWMI ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರೀಗೌಡ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತೆ. ಬೆಂಗಳೂರಿನ ವಸಂತನಗರದ BSWML ಕಚೇರಿಯಲ್ಲಿ ಮೇಜರ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಸ ಸಂಗ್ರಹಣೆ ಹಾಗೂ ವಿಂಗಡಣೆ ವಿಚಾರಕ್ಕೆ ಸಿಡಿದೆದ್ದಿರುವಂತಹ ಪೌರ ಕಾರ್ಮಿಕರು 8 ತಿಂಗಳಿಂದ ವೇತನ ಸಿಗದೆ ಜಿಬಿಎ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರುವಂತಹ ಪೌರ ಕಾರ್ಮಿಕರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಕಸವನ್ನ ಬೇರೆ ಬೇರೆ ಮಾಡ್ತಾ ಇಲ್ಲ, ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿ ಹಾಕ್ತಿದ್ದಾರೆ ಅಂತೇಳಿ. ಹಾಗಾಗಿ ಇದನ್ನ ವಿಂಗಡಣೆ ಮಾಡುವಂತ ಸಂಬಂಧಪಟ್ಟಂತೆ ಏನ್ ಹಾಕಬೇಕು ಅಂತ ಹೇಳಿ ಅದನ್ನ ಮಾಡಿ, ಇಲ್ಲಾಂದ್ರೆ ದಂಡವನ್ನ ಫಿಕ್ಸ್ ಮಾಡಿ ಅನ್ನೋ ರೀತಿಯಲ್ಲಿ. ಹಾಗಿದ್ರೆ ಈ ಮೀಟಿಂಗ್ ನಲ್ಲಿ ದಂಡ ಫಿಕ್ಸ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಹೆಸಿನ ಜಿಬಿಎ ಏನೆಲ್ಲ ದಂಡಾಸ್ತ್ರವನ್ನ ತೋರುತ್ತೆ ಅಂತ ನೋಡೋದಾದ್ರೆ, ಏಪ್ರಿಲ್ 1ರಿಂದ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026ರಂದು ಜಾರಿಯಾಗುತ್ತೆ. ಇನ್ನ ಹಸಿ ಒಣ ಸ್ಥಳೀಯ ನೈರ್ಮಲ್ಯ ಹಾಗೂ ವಿಶೇಷ ತ್ಯಾಜ್ಯವಾಗಿ ವಿಂಗಡಣೆ ಮಾಡೋದು ಕಡ್ಡಾಯವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನುತಾ ಸಂಪರ್ಕಕ್ಕೆ. ವಿನುತಾ, ಈಗ ಜಿಬಿಎ ಅವರು ಈ ರೀತಿ ಪೌರ ಕಾರ್ಮಿಕರು ಸಿಡಿದೆದ್ದಿರೋದ್ರಿಂದ ಈಗ ಜನ ಎಲ್ಲ ಒಂದೇ ರೀತಿ ಕಸವನ್ನು ತಂದು ಹಾಕೋದ್ರಿಂದ ಏನಾದರೂ ಈ ಮೀಟಿಂಗ್ನಲ್ಲಿ ಯಾವ ರೀತಿಯಾಗಿ ಆಕ್ಷನ್ ಅನ್ನ ತಗೊಳ್ಬಹುದು ಜನರ ಮೇಲೆ ಅಂತ? ಈಗ ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖವಾಗಿ ಕಾಡ್ತಿರುವಂತ ಸಮಸ್ಯೆ ಅಂತ ಅಂದ್ರೆ ಅದು ಒಂದು ಕಸದ ಸಮಸ್ಯೆ. ಇದಕ್ಕೆ ಇವತ್ತು ಸಭೆಯಲ್ಲಿ ಒಂದ್ ರೀತಿ ಪರಿಹಾರ ಸಿಗುತ್ತಾ ಅನ್ನುವಂತಹ ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಕೂಡ ಇರುವಂತದ್ದು. ಕಳೆದ 4 ದಿನಗಳಿಂದಲೂ ಕೂಡ ಒಂದ್ ರೀತಿಯಲ್ಲಿ ಮುಷ್ಕರ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ಅವರಿಗೆ ವೇತನಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಚಾಲಕರು ಮುಷ್ಕರವನ್ನ ನಡೆಸ್ತಾ ಇರೋದು. ಅದ್ರ ಜೊತೆಗೆ ಪೌರ ಕಾರ್ಮಿಕರು ಕೂಡ ಮುಷ್ಕರಕ್ಕೆ ಮುಂದಾಗಿದ್ರು. ಇನ್ನ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಆಗಬಹುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಇವತ್ತು ಪ್ರಮುಖವಾಗಿ ಇವರ ಕೇಂದ್ರ ಕಚೇರಿ BSWML ನ ಕೇಂದ್ರ ಕಚೇರಿ ಆಗಿರುವಂತಹ ವಸಂತ ನಗರದಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು. ಕರೀಗೌಡ ಅವರ ನೇತೃತ್ವದಲ್ಲಿ ಒಂದು ಸಭೆಯಲ್ಲಿ ಸುಮಾರು ಜನ ಕಸ ವಿಂಗಡಣೆಗಾರರು, ಏನು ಗುತ್ತಿಗೆದಾರರು ಇರ್ತಾರೆ, ಅವರು ಮತ್ತೆ ಪೌರ ಕಾರ್ಮಿಕ ಸಂಘಟನೆ ಮುಖಂಡರುಗಳು ಕೂಡ ಇಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಕಳೆದ 8 ತಿಂಗಳಿಂದ ಕೂಡ ಇವರಿಗೆ ಒಂದು ವೇತನ ಬಿಡುಗಡೆ ಆಗಿಲ್ಲ. ಜೊತೆಗೆ ಕಸ ವಿಂಗಡಣೆಯ ಹೊಸ ನಿಯಮಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗುವಂತದ್ದು. ಈಗಾಗಲೇ ಸರ್ಕಾರ ಒಂದು ಜಿಬಿಎ ಒಂದು ಅಸ್ತ್ರವನ್ನ ಹೊರಡಿಸಿತು. ಅಂದ್ರೆ ಏಪ್ರಿಲ್ 1ರಿಂದ ದಂಡವನ್ನ ವಿಧಿಸುವುದಾಗಿ ಕೂಡ ಎಚ್ಚರಿಕೆಯನ್ನ ನೀಡಿತ್ತು ಸಾರ್ವಜನಿಕರಿಗೆ. 2026ರ ಘನತ್ಯಾಜ್ಯ ನಿರ್ವಹಣಾ ಒಂದು ಅಡಿಯಲ್ಲಿ ಏಪ್ರಿಲ್ 1ರಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಜಾರಿಗೆ ತಂದಿತ್ತು. ಅಂದ್ರೆ ಹಸಿ ಕಸ ಮತ್ತೆ ಒಣ ಕಸವನ್ನ ಮತ್ತೆ ವೈದ್ಯಕೀಯ ತ್ಯಾಜ್ಯ ಏನಿದೆ ಅವೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಕಸಕ್ಕೆ ನೀಡಬೇಕು, ಇಲ್ವಾಂತ ಅವರಿಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅನ್ನುವಂತಹ ಕ್ರಮವನ್ನು ಕೂಡ ಹೇಳಿರುವಂತದ್ದು. ಇನ್ನ ಸಿಬ್ಬಂದಿಗಳಿಗೆ ಯಾವೆಲ್ಲ ರೂಲ್ಸ್ ಗಳನ್ನ ಅಪ್ಲೈ ಮಾಡಿದೆ ಅಂತ ನೋಡಿದ್ರೆ, ಆಟೋ ಟಿಪ್ಪರ್ ಇರ್ಬೋದು, ಸಿಬ್ಬಂದಿಗಳು ಕಡ್ಡಾಯವಾಗಿ ಸಮವಸ್ತ್ರವನ್ನ ಧರಿಸಲೇಬೇಕು. ಜೊತೆಗೆ ಕೈಗವಸ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಜೊತೆಗೆ ಗಮ್ ಬೂಟ್ ಅನ್ನ ಕಂಪಲ್ಸರಿ ಧರಿಸಿರ್ಬೇಕು ಅನ್ನುವಂತಹ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಕೂಡ ಸಿಬ್ಬಂದಿಗಳಿಗೆ ಮಾಡಿರುವಂತದ್ದು. ಇನ್ನ ಈ ಒಂದು ರೂಲ್ಸ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರು ಕೂಡ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡುವುದು ಅನಿವಾರ್ಯವಾಗಿರುತ್ತೆ. ಯಾಕಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಕಸವನ್ನ ವಿಲೇವಾರಿ ಮಾಡಿ, ಕಸ ತ್ಯಾಜ್ಯ ಏನು ಗಾಡಿ ಬರುತ್ತೆ, ವಿಲೇವಾರಿ ಗಾಡಿ ಬರುತ್ತೆ, ಅದಕ್ಕೆ ಅವರು ಸಂಪೂರ್ಣವಾಗಿ ತ್ಯಾಜ್ಯವನ್ನ ವಿಂಗಡಿಸಿ ಅದರಂತೆ ಕಸವನ್ನ ವಿಲೇವಾರಿ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗುವುದಿಲ್ಲ. ನಮ್ಮ ಬೆಂಗಳೂರು ಕಸ ಮುಕ್ತ ಆಗುವಂಥದ್ದು. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಂದರ್ಭದಲ್ಲಿ ಎಲ್ಲ ಕಸವನ್ನು ಕೂಡ ಒಟ್ಟಿಗೆ ಮಿಶ್ರ ಕಸವನ್ನಾಗಿ ಮಾಡುವಂತಿಲ್ಲ. ಒಂದು ವೇಳೆ ಅವರು ಗ್ರಾಹಕರು ಏನು ಸಾರ್ವಜನಿಕರು ಮಾಡಿದ್ದೇ ಆದ್ರೆ ಅವರ ಮೇಲೆ ದಂಡವನ್ನ ವಿಧಿಸುವಂತದ್ದು, ಕಾನೂನು ನಿಯಮವನ್ನ ಉಲ್ಲಂಘಿಸಿರುವವರ ವಿರುದ್ಧ ಕಠಿಣ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಇನ್ನ ಮುಂದುವರೆದಂತೆ ಈ ಒಂದು ಪೌರ ಕಾರ್ಮಿಕರು ಯಾರಿರ್ತಾರೆ ಅವರು ಕೂಡ ಒಂದು ವೇಳೆ ಕಸವನ್ನ ಸ್ವೀಕರಿಸಿದೆ ಆದ್ರೆ ಅವರಿಗೂ ಕೂಡ ದಂಡವನ್ನ ವಿಧಿಸಲಾಗುವುದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು.
ಇನ್ನ ಪೌರ ಕಾರ್ಮಿಕರ ಸಮಸ್ಯೆ, ಅವರ ಆಕ್ರೋಶಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಒಂದ್ ರೀತಿಯಲ್ಲಿ 8 ತಿಂಗಳುಗಳಿಂದ ಕೂಡ GBA ಸತಾಯಿಸ್ಕೊಂಡು ಬಂದಿರುವಂತದ್ದು, ಅವರಿಗೆ ಸಂಬಳವನ್ನ ನೀಡದೇ ಇರುವಂತದ್ದು, ಇನ್ನ ಕಸ ವಿಂಗಡಣೆ ಮಾಡಿ ಏನು ಕೆಲಸವನ್ನ ನಿರ್ವಹಿಸಿದ್ರು ಕಾರ್ಮಿಕರು, ಅವರಿಗೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ಮುಷ್ಕರದ ಹಿನ್ನೆಲೆ ಈಗಾಗಲೇ ರಸ್ತೆಯ ನಗರದ ಮೂಲೆಗಳಲ್ಲೂ ಕೂಡ ಕಸದ ರಾಶಿ ಕಸಗಳು ಬಿದ್ದಿರುವಂತದ್ದು. ಇದರಿಂದಾಗಿ ಸಾರ್ವಜನಿಕರು ಕೂಡ ಈಗಾಗಲೇ ಹೈರಾಣಾಗಿ. ಎಸ್ ವಿನುತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.